ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಕಳೆದ 14 ದಿನಗಳಿಂದ ಶೋಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ನಿಧಿ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಲಕ್ಕುಂಡಿ ನಿಧಿ ರಹಸ್ಯ ಬಗೆದಷ್ಟು ಬಯಲು. 14 ದಿನದಲ್ಲಿ 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷ ಪತ್ತೆ. ಲಕ್ಕುಂಡಿ ನಿಧಿ ರಹಸ್ಯ ಬಗೆದಷ್ಟು ಬಯಲಾಗುತ್ತಲೇ ಇದೆ. ಕಳೆದ 14 ದಿನಗಳಿಂದ ಉತ್ಖನನ ನಡೆಸಲಾಗ್ತಾ ಇತ್ತು. ಒಂದೊಂದೇ ಕೌತುಕಗಳು ಹೊರ ಬೀಳ್ತಿವೆ. ಇಲ್ಲಿನ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಡೆದಂತ ಉತ್ಖನನದಲ್ಲಿ ಈವರೆಗೆ ಅಪರೂಪದ 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಪತ್ತೆಯಾಗಿವೆ. ಉತ್ಖನನ ಸ್ಥಳಕ್ಕೆ ರಾಜ್ಯ ಪುರಾತತ್ವ ಇಲಾಖೆ ನಿರ್ದೇಶಕ ಶೇಜೇಶ್ವರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಪತ್ತೆಯಾದ ಶಿಲ್ಪಗಳು, ಶಿಲಾ ಅವಶೇಷಗಳು ಹಾಗೂ ಇತರೆ ಪುರಾತನ ವಸ್ತುಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರು. ಉತ್ಖನನ ಕಾರ್ಯದಿಂದ ಹೆಚ್ಚಿದ ಧೂಳು. ಉತ್ಖನನ ಕಾರ್ಯದ ಧೂಳಿನಿಂದ ಶಾಲಾ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಎದುರಾಗಿದೆ. ಎಲ್ಕೆಜಿ, ಯುಕೆಜಿ ಮಕ್ಕಳಲ್ಲಿ ಡಸ್ಟ್ ಅಲರ್ಜಿ, ಜ್ವರ, ಕೆಮ್ಮು ಕಾಣಿಸಿಕೊಂಡಿದ್ದು ಪೋಷಕರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಉತ್ಖನನ ಸ್ಥಳದಲ್ಲಿ ನೀರು ಸಿಂಪಡಿಸಿ ಉತ್ಖನನಕ್ಕೆ ಮುಂದಾದ್ರು. ಇವಾಗ ಎಷ್ಟು ಧೂಳು ಬರ್ತಾ ಇದೆ, ನಮ್ಮ ನೀರು ಹೊಡೆದ್ರೆ ಅನುಕೂಲ ಆಗುತ್ತೆ? ನೀರ್ ಹೊಡೆದ್ರೆ ಅನುಕೂಲ ಆಗತ್ರಿ. ನೀರ್ ಹೊಡಿಲಾರ್ದ ಕೆಲಸ ಮಾಡ್ತಾರಲ್ಲ, ಧೂಳ ಡಸ್ಟ್ ಅಲರ್ಜಿ ಆಗತ್ರಿ ಮಕ್ಕಳಿಗೆ. ಎಷ್ಟು ಮಕ್ಕಳಿದ್ರು, ಎಷ್ಟು ಮಕ್ಕಳು ಕಡಿಮೆ? 80 ಅದಾವ್ರಿ. ಈಗ ಒಂದ್ 10-12 ಅಬ್ಸೆಂಟ್ ಆದವ್ರಿ. ಒಂದ್ ವಾರ ಗಂಟ್ಲೆ ಜ್ವರ, ವಾಮಿಟ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಕಳೆದ 14 ದಿನಗಳಿಂದ ಶೋಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ನಿಧಿ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಲಕ್ಕುಂಡಿ ನಿಧಿ ರಹಸ್ಯ ಬಗೆದಷ್ಟು ಬಯಲು. 14 ದಿನದಲ್ಲಿ 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷ ಪತ್ತೆ. ಲಕ್ಕುಂಡಿ ನಿಧಿ ರಹಸ್ಯ ಬಗೆದಷ್ಟು ಬಯಲಾಗುತ್ತಲೇ ಇದೆ. ಕಳೆದ 14 ದಿನಗಳಿಂದ ಉತ್ಖನನ ನಡೆಸಲಾಗ್ತಾ ಇತ್ತು. ಒಂದೊಂದೇ ಕೌತುಕಗಳು ಹೊರ ಬೀಳ್ತಿವೆ. ಇಲ್ಲಿನ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಡೆದಂತ ಉತ್ಖನನದಲ್ಲಿ ಈವರೆಗೆ ಅಪರೂಪದ 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಪತ್ತೆಯಾಗಿವೆ. ಉತ್ಖನನ ಸ್ಥಳಕ್ಕೆ ರಾಜ್ಯ ಪುರಾತತ್ವ ಇಲಾಖೆ ನಿರ್ದೇಶಕ ಶೇಜೇಶ್ವರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಪತ್ತೆಯಾದ ಶಿಲ್ಪಗಳು, ಶಿಲಾ ಅವಶೇಷಗಳು ಹಾಗೂ ಇತರೆ ಪುರಾತನ ವಸ್ತುಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರು. ಉತ್ಖನನ ಕಾರ್ಯದಿಂದ ಹೆಚ್ಚಿದ ಧೂಳು. ಉತ್ಖನನ ಕಾರ್ಯದ ಧೂಳಿನಿಂದ ಶಾಲಾ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಎದುರಾಗಿದೆ. ಎಲ್ಕೆಜಿ, ಯುಕೆಜಿ ಮಕ್ಕಳಲ್ಲಿ ಡಸ್ಟ್ ಅಲರ್ಜಿ, ಜ್ವರ, ಕೆಮ್ಮು ಕಾಣಿಸಿಕೊಂಡಿದ್ದು ಪೋಷಕರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಉತ್ಖನನ ಸ್ಥಳದಲ್ಲಿ ನೀರು ಸಿಂಪಡಿಸಿ ಉತ್ಖನನಕ್ಕೆ ಮುಂದಾದ್ರು. ಇವಾಗ ಎಷ್ಟು ಧೂಳು ಬರ್ತಾ ಇದೆ, ನಮ್ಮ ನೀರು ಹೊಡೆದ್ರೆ ಅನುಕೂಲ ಆಗುತ್ತೆ? ನೀರ್ ಹೊಡೆದ್ರೆ ಅನುಕೂಲ ಆಗತ್ರಿ. ನೀರ್ ಹೊಡಿಲಾರ್ದ ಕೆಲಸ ಮಾಡ್ತಾರಲ್ಲ, ಧೂಳ ಡಸ್ಟ್ ಅಲರ್ಜಿ ಆಗತ್ರಿ ಮಕ್ಕಳಿಗೆ. ಎಷ್ಟು ಮಕ್ಕಳಿದ್ರು, ಎಷ್ಟು ಮಕ್ಕಳು ಕಡಿಮೆ? 80 ಅದಾವ್ರಿ. ಈಗ ಒಂದ್ 10-12 ಅಬ್ಸೆಂಟ್ ಆದವ್ರಿ. ಒಂದ್ ವಾರ ಗಂಟ್ಲೆ ಜ್ವರ, ವಾಮಿಟ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಕಳೆದ 14 ದಿನಗಳಿಂದ ಶೋಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ನಿಧಿ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಲಕ್ಕುಂಡಿ ನಿಧಿ ರಹಸ್ಯ ಬಗೆದಷ್ಟು ಬಯಲು. 14 ದಿನದಲ್ಲಿ 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷ ಪತ್ತೆ. ಲಕ್ಕುಂಡಿ ನಿಧಿ ರಹಸ್ಯ ಬಗೆದಷ್ಟು ಬಯಲಾಗುತ್ತಲೇ ಇದೆ. ಕಳೆದ 14 ದಿನಗಳಿಂದ ಉತ್ಖನನ ನಡೆಸಲಾಗ್ತಾ ಇತ್ತು. ಒಂದೊಂದೇ ಕೌತುಕಗಳು ಹೊರ ಬೀಳ್ತಿವೆ. ಇಲ್ಲಿನ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಡೆದಂತ ಉತ್ಖನನದಲ್ಲಿ ಈವರೆಗೆ ಅಪರೂಪದ 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಪತ್ತೆಯಾಗಿವೆ. ಉತ್ಖನನ ಸ್ಥಳಕ್ಕೆ ರಾಜ್ಯ ಪುರಾತತ್ವ ಇಲಾಖೆ ನಿರ್ದೇಶಕ
ಶೇಜೇಶ್ವರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಪತ್ತೆಯಾದ ಶಿಲ್ಪಗಳು, ಶಿಲಾ ಅವಶೇಷಗಳು ಹಾಗೂ ಇತರೆ ಪುರಾತನ ವಸ್ತುಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರು. ಉತ್ಖನನ ಕಾರ್ಯದಿಂದ ಹೆಚ್ಚಿದ ಧೂಳು. ಉತ್ಖನನ ಕಾರ್ಯದ ಧೂಳಿನಿಂದ ಶಾಲಾ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಎದುರಾಗಿದೆ. ಎಲ್ಕೆಜಿ, ಯುಕೆಜಿ ಮಕ್ಕಳಲ್ಲಿ ಡಸ್ಟ್ ಅಲರ್ಜಿ, ಜ್ವರ, ಕೆಮ್ಮು ಕಾಣಿಸಿಕೊಂಡಿದ್ದು ಪೋಷಕರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಉತ್ಖನನ ಸ್ಥಳದಲ್ಲಿ ನೀರು ಸಿಂಪಡಿಸಿ ಉತ್ಖನನಕ್ಕೆ ಮುಂದಾದ್ರು. ಇವಾಗ ಎಷ್ಟು ಧೂಳು ಬರ್ತಾ ಇದೆ, ನಮ್ಮ ನೀರು ಹೊಡೆದ್ರೆ ಅನುಕೂಲ ಆಗುತ್ತೆ. ನೀರ್ ಹೊಡೆದ್ರೆ ಅನುಕೂಲ ಆಗತ್ರಿ. ನೀರ್ ಹೊಡಿಲಾರ್ದ ಕೆಲಸ ಮಾಡ್ತಾರಲ್ಲ, ಧೂಳ ಡಸ್ಟ್ ಅಲರ್ಜಿ ಆಗದ್ರಿ ಮಕ್ಕಳಿಗೆ. ಎಷ್ಟು ಮಕ್ಕಳಿದ್ರು, ಎಷ್ಟು ಮಕ್ಕಳು ಕಡಿಮೆ? 80 ಅದಾವ್ರಿ. ಈಗ ಒಂದ್ 10-12 ಅಬ್ಸೆಂಟ್ ಆದವ್ರಿ. ಒಂದ್ ವಾರ ಗಂಟ್ಲೆ ಜ್ವರ, ವಾಮಿಟ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಕಳೆದ 14 ದಿನಗಳಿಂದ ಶೋಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ನಿಧಿ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಲಕ್ಕುಂಡಿ ನಿಧಿ ರಹಸ್ಯ ಬಗೆದಷ್ಟು ಬಯಲು. 14 ದಿನದಲ್ಲಿ 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷ ಪತ್ತೆ. ಲಕ್ಕುಂಡಿ ನಿಧಿ ರಹಸ್ಯ ಬಗೆದಷ್ಟು ಬಯಲಾಗುತ್ತಲೇ ಇದೆ. ಕಳೆದ 14 ದಿನಗಳಿಂದ ಉತ್ಖನನ ನಡೆಸಲಾಗ್ತಾ ಇತ್ತು. ಒಂದೊಂದೇ ಕೌತುಕಗಳು ಹೊರ ಬೀಳ್ತಿವೆ. ಇಲ್ಲಿನ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಡೆದಂತ ಉತ್ಖನನದಲ್ಲಿ ಈವರೆಗೆ ಅಪರೂಪದ 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಪತ್ತೆಯಾಗಿವೆ. ಉತ್ಖನನ ಸ್ಥಳಕ್ಕೆ ರಾಜ್ಯ ಪುರಾತತ್ವ ಇಲಾಖೆ ನಿರ್ದೇಶಕ ಶೇಜೇಶ್ವರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಪತ್ತೆಯಾದ ಶಿಲ್ಪಗಳು, ಶಿಲಾ ಅವಶೇಷಗಳು ಹಾಗೂ ಇತರೆ ಪುರಾತನ ವಸ್ತುಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರು. ಉತ್ಖನನ ಕಾರ್ಯದಿಂದ ಹೆಚ್ಚಿದ ಧೂಳು. ಉತ್ಖನನ ಕಾರ್ಯದ ಧೂಳಿನಿಂದ ಶಾಲಾ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಎದುರಾಗಿದೆ. ಎಲ್ಕೆಜಿ, ಯುಕೆಜಿ ಮಕ್ಕಳಲ್ಲಿ ಡಸ್ಟ್ ಅಲರ್ಜಿ, ಜ್ವರ, ಕೆಮ್ಮು ಕಾಣಿಸಿಕೊಂಡಿದ್ದು ಪೋಷಕರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಉತ್ಖನನ ಸ್ಥಳದಲ್ಲಿ ನೀರು ಸಿಂಪಡಿಸಿ ಉತ್ಖನನಕ್ಕೆ ಮುಂದಾದ್ರು. ಇವಾಗ ಎಷ್ಟು ಧೂಳು ಬರ್ತಾ ಇದೆ, ನಮ್ಮ ನೀರು ಹೊಡೆದ್ರೆ ಅನುಕೂಲ ಆಗುತ್ತೆ. ನೀರ್ ಹೊಡೆದ್ರೆ ಅನುಕೂಲ ಆಗತ್ರಿ. ನೀರ್ ಹೊಡಿಲಾರ್ದ ಕೆಲಸ ಮಾಡ್ತಾರಲ್ಲ, ಧೂಳ ಡಸ್ಟ್ ಅಲರ್ಜಿ ಆಗದ್ರಿ ಮಕ್ಕಳಿಗೆ. ಎಷ್ಟು ಮಕ್ಕಳಿದ್ರು, ಎಷ್ಟು ಮಕ್ಕಳು ಕಡಿಮೆ? 80 ಅದಾವ್ರಿ. ಈಗ ಒಂದ್ 10-12 ಅಬ್ಸೆಂಟ್ ಆದವ್ರಿ. ಒಂದ್ ವಾರ ಗಂಟ್ಲೆ ಜ್ವರ, ವಾಮಿಟ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಕಳೆದ 14 ದಿನಗಳಿಂದ ಶೋಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ನಿಧಿ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಲಕ್ಕುಂಡಿ ನಿಧಿ ರಹಸ್ಯ ಬಗೆದಷ್ಟು ಬಯಲು. 14 ದಿನದಲ್ಲಿ 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷ ಪತ್ತೆ. ಲಕ್ಕುಂಡಿ ನಿಧಿ ರಹಸ್ಯ ಬಗೆದಷ್ಟು ಬಯಲಾಗುತ್ತಲೇ ಇದೆ. ಕಳೆದ 14 ದಿನಗಳಿಂದ ಉತ್ಖನನ ನಡೆಸಲಾಗ್ತಾ ಇತ್ತು. ಒಂದೊಂದೇ ಕೌತುಕಗಳು ಹೊರ ಬೀಳ್ತಿವೆ. ಇಲ್ಲಿನ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಡೆದಂತ ಉತ್ಖನನದಲ್ಲಿ ಈವರೆಗೆ ಅಪರೂಪದ 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಪತ್ತೆಯಾಗಿವೆ. ಉತ್ಖನನ ಸ್ಥಳಕ್ಕೆ ರಾಜ್ಯ ಪುರಾತತ್ವ ಇಲಾಖೆ ನಿರ್ದೇಶಕ ಶೇಜೇಶ್ವರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಪತ್ತೆಯಾದ ಶಿಲ್ಪಗಳು, ಶಿಲಾ ಅವಶೇಷಗಳು ಹಾಗೂ ಇತರೆ ಪುರಾತನ ವಸ್ತುಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರು. ಉತ್ಖನನ ಕಾರ್ಯದಿಂದ ಹೆಚ್ಚಿದ ಧೂಳು. ಉತ್ಖನನ ಕಾರ್ಯದ ಧೂಳಿನಿಂದ ಶಾಲಾ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಎದುರಾಗಿದೆ. ಎಲ್ಕೆಜಿ, ಯುಕೆಜಿ ಮಕ್ಕಳಲ್ಲಿ ಡಸ್ಟ್ ಅಲರ್ಜಿ, ಜ್ವರ, ಕೆಮ್ಮು ಕಾಣಿಸಿಕೊಂಡಿದ್ದು ಪೋಷಕರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಉತ್ಖನನ ಸ್ಥಳದಲ್ಲಿ ನೀರು ಸಿಂಪಡಿಸಿ ಉತ್ಖನನಕ್ಕೆ ಮುಂದಾದ್ರು. ಇವಾಗ ಎಷ್ಟು ಧೂಳು ಬರ್ತಾ ಇದೆ, ನಮ್ಮ ನೀರು ಹೊಡೆದ್ರೆ ಅನುಕೂಲ ಆಗುತ್ತೆ. ನೀರ್ ಹೊಡೆದ್ರೆ ಅನುಕೂಲ ಆಗತ್ರಿ. ನೀರ್ ಹೊಡಿಲಾರ್ದ ಕೆಲಸ ಮಾಡ್ತಾರಲ್ಲ, ಧೂಳ ಡಸ್ಟ್ ಅಲರ್ಜಿ ಆಗದ್ರಿ ಮಕ್ಕಳಿಗೆ. ಎಷ್ಟು ಮಕ್ಕಳಿದ್ರು, ಎಷ್ಟು ಮಕ್ಕಳು ಕಡಿಮೆ? 80 ಅದಾವ್ರಿ. ಈಗ ಒಂದ್ 10-12 ಅಬ್ಸೆಂಟ್ ಆದವ್ರಿ. ಒಂದ್ ವಾರ ಗಂಟ್ಲೆ ಜ್ವರ, ವಾಮಿಟ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಕಳೆದ 14 ದಿನಗಳಿಂದ ಶೋಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ.
ನಿಧಿ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಲಕ್ಕುಂಡಿ ನಿಧಿ ರಹಸ್ಯ ಬಗೆದಷ್ಟು ಬಯಲು. 14 ದಿನದಲ್ಲಿ 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷ ಪತ್ತೆ. ಲಕ್ಕುಂಡಿ ನಿಧಿ ರಹಸ್ಯ ಬಗೆದಷ್ಟು ಬಯಲಾಗುತ್ತಲೇ ಇದೆ. ಕಳೆದ 14 ದಿನಗಳಿಂದ ಉತ್ಖನನ ನಡೆಸಲಾಗ್ತಾ ಇತ್ತು. ಒಂದೊಂದೇ ಕೌತುಕಗಳು ಹೊರ ಬೀಳ್ತಿವೆ. ಇಲ್ಲಿನ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನಡೆದಂತ ಉತ್ಖನನದಲ್ಲಿ ಈವರೆಗೆ ಅಪರೂಪದ 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಪತ್ತೆಯಾಗಿವೆ. ಉತ್ಖನನ ಸ್ಥಳಕ್ಕೆ ರಾಜ್ಯ ಪುರಾತತ್ವ ಇಲಾಖೆ ನಿರ್ದೇಶಕ ಶೇಜೇಶ್ವರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಪತ್ತೆಯಾದ ಶಿಲ್ಪಗಳು, ಶಿಲಾ ಅವಶೇಷಗಳು ಹಾಗೂ ಇತರೆ ಪುರಾತನ ವಸ್ತುಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರು. ಉತ್ಖನನ ಕಾರ್ಯದಿಂದ ಹೆಚ್ಚಿದ ಧೂಳು. ಉತ್ಖನನ ಕಾರ್ಯದ ಧೂಳಿನಿಂದ ಶಾಲಾ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಎದುರಾಗಿದೆ. ಎಲ್ಕೆಜಿ, ಯುಕೆಜಿ ಮಕ್ಕಳಲ್ಲಿ ಡಸ್ಟ್ ಅಲರ್ಜಿ, ಜ್ವರ, ಕೆಮ್ಮು ಕಾಣಿಸಿಕೊಂಡಿದ್ದು ಪೋಷಕರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಉತ್ಖನನ ಸ್ಥಳದಲ್ಲಿ ನೀರು ಸಿಂಪಡಿಸಿ ಉತ್ಖನನಕ್ಕೆ ಮುಂದಾದ್ರು. ಇವಾಗ ಎಷ್ಟು ಧೂಳು ಬರ್ತಾ ಇದೆ, ನಮ್ಮ ನೀರು ಹೊಡೆದ್ರೆ ಅನುಕೂಲ ಆಗುತ್ತೆ? ನೀರ್ ಹೊಡೆದ್ರೆ ಅನುಕೂಲ ಆಗತ್ರಿ. ನೀರ್ ಹೊಡಿಲಾರ್ದ ಕೆಲಸ ಮಾಡ್ತಾರಲ್ಲ, ಧೂಳ ಡಸ್ಟ್ ಅಲರ್ಜಿ ಆಗದ್ರಿ ಮಕ್ಕಳಿಗೆ. ಎಷ್ಟು ಮಕ್ಕಳಿದ್ರು, ಎಷ್ಟು ಮಕ್ಕಳು ಕಡಿಮೆ? 80 ಅದಾವ್ರಿ. ಈಗ ಒಂದ್ 10-12 ಅಬ್ಸೆಂಟ್ ಆದವ್ರಿ. ಒಂದ್ ವಾರ ಗಂಟ್ಲೆ ಜ್ವರ, ವಾಮಿಟ್